ನೀವು ಹುಟ್ಟೋ ವೇಳೆಗೇನೆ ನಿಮ್ಮ ತಂದೆಯವರು ರಾಜಕಾರಣದಲ್ಲಿ ಹೆಸರು ಮಾಡಿದರು. ಅವರದೇ ಆದಂತಹ ಒಂದು ಛಾಪ್ ಮೂಡಿಸಿದರು. ಆ ಸಮಾಜದಲ್ಲಿ ಅವರದ್ದೇ ಆದಂಥ ಒಂದು ಗೌರವ ಇತ್ತು. ಒಬ್ಬ ವಕೀಲನಾಗಿ, ಅದಾದ ನಂತರ ಒಬ್ಬ ರಾಜಕಾರಣಿಯಾಗಿ, ಒಬ್ಬ MLA ಆಗಿ ಅವರ ಆರಂಭಿಕ ದಿವಸಗಳ ಭಾಷಣವನ್ನೇ ನಾವು ನೋಡಿದರೂ ಕೂಡ, ಸದನದ ಒಳಗಡೆ ಕಲಾಪದಲ್ಲಿ ಅವರು ಮಾತಾಡಿರುವಂತಹ ಭಾಷಣಗಳನ್ನು ಗಮನಿಸಿದರೂ ಕೂಡ ಜನ ಕೇಂದ್ರಿತವಾಗಿ, ಬಹಳಷ್ಟು ಹಳ್ಳಿಗಳ ಕೇಂದ್ರಿತವಾಗಿ ಯೋಚನೆ ಮಾಡ್ತಾ ಇದ್ದಂಥವರು ಸಾರೆಕೊಪ್ಪ ಬಂಗಾರಪ್ಪನವರು. ಆದರೆ ಮಗನಾಗಿ ತಾವು ಅಪ್ಪನನ್ನು ಆರಂಭದ ದಿವಸಗಳಲ್ಲಿ ನೋಡಿದಾಗ, ಆನಂತರ ದಿವಸಗಳು, ನೀವು ರಾಜಕಾರಣಕ್ಕೆ ಬಂದ ನಂತರದ್ದು ನಾನು ಕೇಳ್ತಾ ಇಲ್ಲ, ಮುಂಚೆ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಅಪ್ಪನನ್ನು, ನಿಮ್ಮ ಅಪ್ಪ ಎಷ್ಟರ ಮಟ್ಟಿಗೆ ನಿಮಗೆ ಟೈಮ್ ಕೊಡ್ತಿದ್ರು ಮಕ್ಕಳ ಜೊತೆಗೆ, ಯಾವ ಥರದಲ್ಲಿ ನೋಡ್ತೀರಿ ನೀವು ಯಾಕೆಂದರೆ ಅವ್ರ ಪರ್ಸನಾಲಿಟಿನೇ ನಮಗೆ ಹೊರಗಡೆ ನೋಡುವಂತಹ ಜನರಿಗೆ ಬಹಳ ಅದ್ಭುತವಾದ ಒಂದು ಪರ್ಸನಾಲಿಟಿ. ಐ ಥಿಂಕ್ ಈ ಥರ ನಾನು ಎಲ್ಲೂ ಜಾಸ್ತಿ ಹೇಳ್ಕೊಂಡಿರಲಿಲ್ಲ. ನೀವು ಕೇಳೋದು ಭಾಳ ಸಂತೋಷ ಈ ವೇದಿಕೆಯಲ್ಲಿ ಹೇಳ್ಕೊಳ್ಳೋದಕ್ಕೆ. ಈ ಸಂದರ್ಭದಲ್ಲಿ ನಾನು ಹುಟ್ಟಿದ ದಿವಸ ನಮ್ಮ ತಂದೆಯವರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ರಿಸಲ್ಟ್ ಬಂದಿದ್ದು. ನಾನು ಯಾವತ್ತು ಹುಟ್ಟಿದೆ ಅದರ ಮಾರನೇ ದಿವಸ ಫಸ್ಟ್ ಟೈಮ್ ಅವ್ರ ಜೀವನದಲ್ಲಿ ಒಬ್ಬರು MLA ಆಗ್ತಾರೆ. ಆವಾಗಲೇ 1967. ನನ್ನ ಈ ಪಾಸ್ಪೋರ್ಟಲ್ಲಿ ಆವಾಗೆಲ್ಲ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ, ಬೇಗ ಸರ್ಟಿಫಿಕೇಟ್ ಎಲ್ಲ ಕೊಡೋದು. ಸೊ ಒಂದು ಕಡೆಗಿದೆ. ಮಾರ್ಚ್ 2 ನಂದೇನು ಹುಟ್ಟಿದ ಹಬ್ಬ ಇದೆ, ಅವತ್ತು ಮಾರನೇ ದಿವಸ ತಂದೆಯವರು ರಿಸಲ್ಟ್ ಬರ್ತದೆ. ಅವಾಗೆಲ್ಲ 2-3 ದಿವಸ ಇದಾಗೋದು, ಏನು ವೋಟ್ ಕೌಂಟಿಂಗ್ ಎಲ್ಲ ನಡೆಯೋದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ನಮ್ಮ ತಂದೆಯವರು ಭಾಳ ಸ್ಟ್ರಿಕ್ಟು, ಓಕೆ, ಬಟ್ ಯಾವಾಗಲೂ ಅಲ್ಲ. ಸೊ ಒಂದು ಸತಿ ಕೊಟ್ಟಿರೋದು ವರ್ಷಾನುಗಟ್ಟಲೆ ನೆನಪಿದೆ. ಉದಾಹರಣೆ ಬೇಕಾದಷ್ಟು ಕೊಡ್ಬೋದು. ತುಂಬ ಪ್ರೀತಿ ಮಾಡೋರು. ಅಫ್ಕೋರ್ಸ್ ರಾಜ್ಯ ಸುತ್ತಬೇಕಾಗಿತ್ತು. ಮನೆಗೆ ಬಂದಾಗ 100% ನಮಗೆ ಕೊಡೋರು. ನಮ್ಮ ಅಕ್ಕ ಸುಜಾತಕ್ಕಂಗಂದ್ರೆ ಭಾಳ ಆಸೆ. ಸುಜಾತಕ್ಕ ನಮ್ಮೇಲೂ ಅದೇ ರೀತಿ ಆ ತಂದೆಯ ಪ್ರೀತಿ, ತಾಯಿಯವ್ರ ಪ್ರೀತಿ ಪ್ಲಸ್ ಕಂಟ್ರೋಲಿಂಗ್ ಇದೆಯಲ್ಲ, ತಂದೆಯವ್ರು ಇಲ್ಲದೇ ಇರೋ ಸಂದರ್ಭದಲ್ಲಿ ಅವಳು ಕೊಟ್ಟಿದ್ದಾಳೆ ಸರಿಗೆ ನಾವು ಓದೋ ಸಂದರ್ಭದಲ್ಲಿ. ಸೊ 2 ಉದಾಹರಣೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಜೀವನದಲ್ಲಿ ಒಂದು ಭಯಭಕ್ತಿ ಅಂತ ಹೇಳಿ. 2 ಅಲ್ಲ 3 ಹೇಳ್ಬೋದು. ನಾನು 3 ಹೇಳ್ತೀನಿ. ನಾನು ಭದ್ರಾವತಿ ಹಾಸ್ಟೆಲಲ್ಲಿದ್ದೆ 1 ವರ್ಷ. ಯಾಕಂದ್ರೆ ತುಂಬ ತಲೆಹಲ್ಟೆ. 5ನೇ ಕ್ಲಾಸ್ವರೆಗೂ ಶಿವಮೊಗ್ಗದಲ್ಲಿ ಓದಿದ್ದು. 1 ವರ್ಷ ಇನ್ನು ಸ್ವಲ್ಪ ತಲೆಹಲ್ಟೆ ಜಾಸ್ತಿ ಆಯಿತು ಅಂತ ಹೇಳಿ ಭದ್ರಾವತಿ ಸಂಚಾಲ್ ಸ್ಕೂಲಲ್ಲಿ ಸೇರಿಸ್ತಾರೆ 6ನೇ ಕ್ಲಾಸ್. ರಜಕ್ಕೆ ಬಂದಿದ್ದೆ. ರಜಕ್ಕೆ ಬಂದಾಗ ನಮ್ಮ ತಂದೆಯವರು ಬೆಳಗ್ಗೆ ವ್ಯಾಯಾಮ ಮಾಡೋದು ಅವರಿಗೆ ಅಭ್ಯಾಸ, ಎಕ್ಸಸೈಸ್ ಮಾಡೋದು. ಬೆಳಗ್ಗೆ 5:30-6 ಗಂಟೆಗೆ ಎದ್ಬಿಟ್ಟು ಎಕ್ಸಸೈಸ್ ಮಾಡಿಕೊಂಡು ನೆಹರು ಗ್ರೌಂಡಲ್ಲೆಲ್ಲ ಓಡಾಡಿಕೊಂಡು ವಾಪಸ್ ಬರ್ತಾಯಿದ್ರು. ನಾನು ರಜಾ ಅಲ್ಲ, ಬೆಳಗ್ಗೆ ಗೋಲಿ ಆಡ್ತಾ ಇದ್ದೆ ಮನೆ ಎದುರುಗಡೆ ಫ್ರೆಂಡ್ಸ್ ಜೊತೆಗೆ. ನೋಡಿದರು, ನೋಡಿ ಫುಲ್ಲು ಖುಷಿಯಾಗಿ, ಓ ವೆರಿ ಗುಡ್, ಗೋಲಿ ಆಡ್ತಾ ಇದೆಯಾ, ವೆರಿ ಗುಡ್, ಇದೆಲ್ಲ ಇರಬೇಕು, ಹಾಂ ಓಕೆ ಆಯ್ತು, ಇಲ್ಲೆಲ್ಲ ಮುಗಿಸಿ ಬೇಗ ಮನೆಗೆ ಬಾ ಅಂದರು. ಸರಿ ಆಯಿತು ಅಂತ ನಾನೇನು ಆರಾಮಾಗಿ ಕಂಟಿನ್ಯೂ ಮಾಡಿದೆ, ಆಡಿದೆ. ಮನೆಗೆ ಹೋದ್ಮೇಲೆ ಕೊಟ್ಟರು, ಸರಿಗೆ ಚೆನ್ನಾಗಿ ಕೊಟ್ಟರು. ಇನ್ಫ್ಯಾಕ್ಟ್ ನಮ್ಮ ತಾಯಿ ಮಳಲ್ಗಾವ್ ಬಂದ್ಬಿಟ್ರು, ಅಪ್ಪಿನ ಹೊಡಿಬೇಡ್ರಿ ಹಂಗೆ ಅಂದ್ಬಿಟ್ಟು ಅಪ್ಕೊಂಡ್ರು. ಅಂದರೆ ಯಾಕಿದನ್ನೇ ಬೆಳಗ್ಗೆ ಎದ್ದು ಎಕ್ಸಸೈಸು ಇಂಥದ್ದು ಮಾಡೋ ಬದಲು ಸಾಯಂಕಾಲದನ್ನ ಬೆಳಗ್ಗೆ ತಂದು ಇಟ್ಕೊಳ್ತೀರ, ನಿಮ್ಮ ಜೀವನದಲ್ಲಿ ನೀವೇನು ಉದ್ಧಾರ ಆಗ್ತೀರಾ ನೀವು? ಕರೆಕ್ಟ್ ಅವ್ರು ಹೇಳಿದ್ದು. ಬೆಳಗ್ಗೆನೇ ನಾನು ಆಟ ಮಾಡಿದೆ. ಇಫ್ ಯು ಆರ್ ಎ ಕ್ರಿಕೆಟರ್ ಪ್ರಾಕ್ಟೀಸಿಂಗ್, ಓಕೆ, ಗೋಲಿ ಇದೆಲ್ಲ ಬೆಳಗ್ಗೆ ಆಡೋದಲ್ಲ, ಅದೆಲ್ಲ ನಿಮ್ಮ ಕಲ್ಚರಲ್ಲಿ ಬರ್ತದೆ. ಚೆನ್ನಾಗಿ ಕೊಟ್ಟರು. ಲೈಫ್ ಲಾಂಗ್ ಇವತ್ತು ಕೂಡ ಅವ್ರಿಗೆ ನೆನಪಿದೆ. ಅವ್ರು ಇಲ್ಲದೇ ಇರೋ ಸಂದರ್ಭದಲ್ಲೂ ನೆನಪಿದೆ. ಅಂದರೆ ವಾಟ್ ಟು ಡೂ ವೆನ್, ಯಾವಾಗ. ಪಾಸು ಫೇಲು ಇಟ್ ಈಸ್ ಓಕೆ. ಯಾವುದೋ ಒಂದು ಎಕ್ಸಾಮಲ್ಲಿ ಫೇಲ್ ಆದೆ. ಆ ಡೀಟೇಲ್ಸ್ ಕೇಳಕ್ಕೆ ಹೋಗ್ಬೇಡಿ. ಬಂದರು, ಭಯ ಅಂದರೆ ಭಯ. ಬಂದು ಒಳಗಡೆ ಬರ್ತಿದ್ದಂಗೆ ಫಸ್ಟು ಏನೋ ಫೇಲ್ ಆಗ್ಬಿಟ್ಟು ಅಂತಲೋ ಅಂದರು. ಅಷ್ಟೊತ್ತಿಗೆ ಅಪ್ಪಂಗೆ ಮಾಹಿತಿ ಹೋಯ್ತು. ಅಲ್ಲ ಹೇಳಕ್ಕೆ ಹೇಳ್ಬಿಟ್ಟಿದೆ ಮತ್ತೆ. ಸರಿ, ಮೋಸ್ಟ್ಲಿ ಅದಾದ್ಮೇಲೆ ಹೊಡೆದಿಲ್ಲ ನಮಗೆ. ಆ ಭಯ ಇದೆಯಲ್ಲ, ಇದು ಹೌದಾ, ಪರವಾಗಿಲ್ಲ ಬಿಡು, ಒಂದು ಪ್ಲ್ಯಾನ್ ಮಾಡು, ಮತ್ತೆ ಕಟ್ಕೊಂಡ್ಬಿಟ್ಟು ಪಾಸ್ ಆಗಿಬಿಡು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಹೋಗು. ಇದರಲ್ಲಿ ಒಂದು ಮಾಹಿತಿ ಇತ್ತು. ಈಗ ನಾವು ಅದನ್ನು ನೋಡ್ತೀವಿ. ಅದಕ್ಕೆ ನಾನು 2nd and 3rd ಎಕ್ಸಾಮ್ ತಂದಿದ್ದು. ಯಾಕೆಂದರೆ ಹೆದರಬೇಡಿ, ಮಕ್ಕಳು ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ. ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಇದೆಲ್ಲದು ಬೇಡ ಅಂತ ಹೇಳಿ 2nd and 3rd ಎಕ್ಸಾಮ್. ಯಾಕೆಂದರೆ ಮಕ್ಕಳು ಏನಾದ್ರು ಫೇಲ್ ಆದರೆ ಒಂದು ತಿಳ್ಕೊಳ್ಳಿ, ಫಸ್ಟ್ ತಂದೆ ತಾಯಿಯವ್ರ ತಪ್ಪು, 2nd ಟೀಚರ್ಸ್, 3rd ನಮ್ಮಂಥ ಮಿನಿಸ್ಟ್ರಿ ಇರ್ಬೋದು, ನಮ್ಮಂಥ ವ್ಯವಸ್ಥೆ. ಮಕ್ಕಳು ತಪ್ಪು ಮಾಡಲ್ಲ ಹರಿಪ್ರಸಾದ್ ಅವರೇ, ಮಕ್ಕಳು ಸರಿ ಇರ್ತಾರೆ.
ನಾವು ವ್ಯವಸ್ಥೆಯಲ್ಲಿ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದು ಹೊರೆ ಆಗಿ ಬಂದುಬಿಟ್ಟಿದೆ. ಅನಿವಾರ್ಯವಾಗಿ ಅದಕ್ಕೆ ನಮ್ಮ CM ಅವರು ಇದು ಭಾಳ ಕಷ್ಟದ ಇಲಾಖೆ, ಮಕ್ಕಳ ಭವಿಷ್ಯ ಅಂತೇಳಿ ಹೇಳೋದು. ಅದಕ್ಕೆ ಆ ರೀತಿ ತೊಗೊಂಡಿರೋದ್ರಿಂದ ಅವತ್ತು ನಮ್ಮ ತಂದೆಯವರು ಏನಂದರು, ಇವತ್ತು ಕೂಡ ನನ್ನ ಜೀವನದಲ್ಲಿ ನಾನು ನೆನಪಿಟ್ಕೊಳ್ತೀನಿ, ಸೋಲ್ ಈಸ್ ನಾಟ್ ಎ ಡಿಫೀಟ್, ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಫಾರ್ ಯುವರ್ ವಿನ್ನಿಂಗ್. ನಾನು ಎಲೆಕ್ಷನಲ್ಲಿ ಫಸ್ಟ್ ನಿಂತಿದ್ದೆ BJPಯಿಂದ 2004. ನಮ್ಮ ತಂದೆಯವರು BJPಗೆ ಹೋದಾಗ ನಾನು ಸೋತೆ. ಶಿವಮೊಗ್ಗದಲ್ಲಿ ಎಲ್ಲರೂ ಗೆದ್ದರು, ನಾನೊಬ್ಬನೇ ಸೋತಿದ್ದು. ನಮ್ಮ ತಂದೆಯವರು ಮುಖದಲ್ಲಿ ನನ್ನ ಸೋಲು ಅವ್ರಿಗೆ ತಗೊಳಕ್ಕಾಗಲಿಲ್ಲ. ಅವ್ರು ತೀರ್ಕೊಂಡ ಮೇಲೆ ನಾನು MLA ಆದೆ. ಅವರಿದ್ದಾಗ ಆಗೋಕ್ಕಾಗಲಿಲ್ಲ. ನಮ್ಮ ತಾಯಿಯವರು ಇದ್ದರು, ಅದನ್ನು ನೋಡಿದರು, ಅದು ಬೇರೆ ವಿಚಾರ. ಅದಾದಮೇಲೆ ಇನ್ನೂ ಒಂದು ಹೇಳ್ತೀನಿ, ಅದು ಕನ್ನಡಕ್ಕೆ ಸಂಬಂಧ. ಬೆಳಗ್ಗೆ ಓದ್ತಾ ಇದ್ದೆ, ಇದರಲ್ಲಿ ಇದು ಸ್ಕೂಲಲ್ಲಿ ಇರಬೇಕಾದ್ರೆ ಓದ್ತಾ ಇದ್ದೆ, ಕನ್ನಡನೇ ಓದ್ತಾ ಇದ್ದೆ ಅವತ್ತು. ಅವ್ರು ಹಂಗೆ ಪಾಸ್ ಆದರು, ನಾನು ಕನ್ನಡ ಓದ್ತಾ ಇದ್ದೆ. ಪಟ್ ಅಂತ ವಾಪಸ್ ಬಂದರು. ಮತ್ತದು ಓದು ಆ ಸೆಂಟೆನ್ಸು ಅಂದರು. ಓದಿದೆ. ನಿಂದು ಈ ಕೇಸಾ? ಈಗ ನಾನೇ ನಿಂಗೆ ಹೇಳ್ಕೊಡ್ಬೇಕು ಅಂದು, ನಾಳೆ ಬೆಳಗ್ಗೆ 4 ಗಂಟೆಗೆ ಹೇಳೋ, 1 ಅವರ್ ನಿಂಗೆ ಕನ್ನಡ ಹೇಳ್ಕೊಟ್ಟು ಆಮೇಲೆ ಹೇಳ್ಕೊಡ್ತೀನಿ. ಕನ್ನಡ ಇಂಗ್ಲೀಷ್ ಎಲ್ಲ ಹೇಳ್ಕೊಡೋ. ಅವ್ರು ಶೇಕ್ಸ್ಪಿಯರ್ದೆಲ್ಲ ಪೋಯಮ್ ಸ್ಟಾರ್ಟ್ ಮಾಡಿದರೆ ಅವ್ರು ಬೇರೆ ಲೆವೆಲೇ. ಕನ್ನಡ, ಹಳೆಗನ್ನಡ, ಶೇಕ್ಸ್ಪಿಯರ್ದು ಹಳೆ ಇಂಗ್ಲೀಷ್ ಅಂತ ಹೇಳ್ತಾರಲ್ಲ, ಓಲ್ಡ್ ಶೇಕ್ಸ್ಪಿಯರ್ ಇಂಗ್ಲೀಷ್ ಎಲ್ಲದು. ಹಿ ಹ್ಯಾಡ್ ಅ ಟ್ರೆಮೆಂಡ್. ಅವರಲ್ಲೇನು ಕಷ್ಟದಲ್ಲಿ ಓದ್ಕೊಂಡು ಬಂದರು, ನಾವೆಲ್ಲ ಸುಖದಲ್ಲಿ ಬಂದಿರೋದು. ನಮಗೆ ಕಷ್ಟನ ಅನುಭವ ಮಾಡಿಸಿದ್ದಾರೆ, ಅದ್ರ ಪರಿಚಯ ಮಾಡಿದ್ದಾರೆ. ಬಟ್ ನಮ್ಮನ್ನು ಆ ಕಷ್ಟದಲ್ಲಿ ಹೋಗಕ್ಕೆ ಬಿಡಲಿಲ್ಲ, ಯಾಕೆಂದರೆ ಅಷ್ಟರೊಳಗೇನೆ ನಮಗೊಂದು ವ್ಯವಸ್ಥೆ ಸಿಕ್ಕಿತ್ತು. ಸೊ ಅವತ್ತು ನೆಕ್ಸ್ಟ್ ಡೇ ಎದ್ದು ನನಗೆ ಕನ್ನಡ ಹೇಳ್ಕೊಟ್ರು. ಐ ಥಿಂಕ್ ಸ್ವಲ್ಪ ಏನಾದ್ರು ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಕಾಂಟ್ರಿಬ್ಯೂಷನ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅನಿವಾರ್ಯವಾಗಿ ಏನಾಯಿತು, ಯಾವಾಗಲೂ ಅವ್ರೇನು ಕೂತ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕೆಂದರೆ ಅಷ್ಟರೊಳಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಅದಾದಮೇಲೆ ಮಿನಿಸ್ಟ್ರ್ ಆದರು, ಅದಕ್ಕಿಂತ ಮುಂಚೆನೂ ಮಿನಿಸ್ಟ್ರ್ ಆಗಿದ್ದರು, ಅದಾದಮೇಲೆ CM ಆದರು. ಆಬ್ವಿಯಸ್ಲಿ ಅವ್ರದ್ದೆಲ್ಲ ಇದೆ ಅಂತ. ಬಟ್ ಯಾವಾಗಲೂ ಹೇಳೋರು, ಸ್ವಲ್ಪ ನೀವು ಹೇಳಿದ್ರಲ್ಲಿ ನೀವು ಹೇಳ್ಕೊಂಬಿಡ್ತೀರಾ ಅಂತ, ಸುಳ್ಳು ಹೇಳಬೇಡಿ ಅಂದಿದ್ದಾರೆ. ನನಗೆ ಅದೊಂದು ಅಭ್ಯಾಸ ಇದೆ. ಯಾರು ಮನೆಗೆ ಬಂದಾಗ ನಾನು ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ತೀನಿ. ಮಾಧ್ಯಮದವರು ಮಾತಾಡ್ಬೇಕಾದ್ರೆ, ಏನು ಸರ್ ನೀವು ಸಿಟ್ಟಾಗಿ ಯಾವಾಗಲೂ ಮಾತಾಡ್ತೀರಿ ಅಂದ್ಬಿಡ್ತಾರೆ. ನಾನು ಅವ್ರಿಗೆ ಹೇಳ್ತೀನಪ್ಪ, ನಕ್ಕೊಂಡಿರೋದನ್ನ ಸಿಟ್ಟಲ್ಲಿ ಹೇಳೋಕ್ಕಾಗಲ್ಲ, ಸಿಟ್ಟನ್ನ ನಕ್ಕೊಂಡು ಹೇಳೋಕ್ಕಾಗಲ್ಲ. ನಾನು ಹೇಳಬೇಕಾದ್ರೆ ನನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮಗಿತ್ತನೋ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇದು ವಿಚಾರನ ನೀವು ತೋರಿಸ್ಕೊಳ್ಳಿ, ಏನು ನನಗೇನು ಅಭ್ಯಂತರ ಏನಿಲ್ಲ ಅಂಥೇಳಿ. ಸೊ ಬರ್ತಾರೆ ಕಷ್ಟದಲ್ಲಿ ಜನರು, ಅದನ್ನು ಸುಳ್ಳು ಹೇಳಬಾರ್ದು ಅಂತೇಳಿ ಹೇಳಿದ್ದಾರೆ. ಈ ಎಥಿಕ್ಸು ನನಗೆ ಗೀತಕ್ಕಂಗೆ. ಶಿವರಾಜ್ ಕುಮಾರ್ ಅವ್ರ ಮನೆಯವರು ಏನಿದ್ದಾರೆ, ಅವರು ಸ್ವಿಮ್ಮಿಂಗ್ ಹೋಗ್ಬೇಕಾದ್ರೆ ನಾನು ರೆಗ್ಯುಲರಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಪೊಲಿಟಿಷಿಯನ್ ಮಕ್ಕಳಿಗೆಲ್ಲ ಪೊಲಿಟಿಷಿಯನ್ ಆಗೋದಕ್ಕೆ, ರಾಜಕಾರಣಿ ಆಗೋದಕ್ಕೆ ಯಾವುದೂ ಕಾಲೇಜ್ ಇಲ್ಲ, ಅನುಭವದ ಮೇಲೆ ಬರುತ್ತೆ. ನಂದು ನನಗನ್ಸುತ್ತೆ ಸೋಲೆ ನಾನು ಜಾಸ್ತಿ ಕಂಡಿದ್ದು. ಔಟ್ ಆಫ್ 8 ಎಲೆಕ್ಷನ್ಸ್ ಇನ್ಕ್ಲೂಡಿಂಗ್ ಗೀತಕ್ಕಂದು ನೋಡಿದಾಗ, ಗೀತಕ್ಕಂದು ನನ್ನ ಮೇಲೆ ತಗೋಬೇಕು, ನನ್ನದೇ ಜವಾಬ್ದಾರಿ ಅದು. 2 ಎಲೆಕ್ಷನ್ ಗೆದ್ದಿದ್ದು ನಾನು, ಇನ್ನೆಲ್ಲದೂ ಸೋತಿದ್ದೀನಿ. ಬಟ್ ನನ್ನ ಕೆಲಸ ಕಾರ್ಯದಲ್ಲಿ ತಂದೆ ಸೋಲಿಲ್ಲದ ಸರದಾರ. 2009ರಲ್ಲಿ ಸೋತಿರೋದು ಬಿಟ್ರೆ ಹೌದು, ಅದಕ್ಕೆ ಕಾರಣ ಅದು ಡಿಸ್ಕಸ್ ಮಾಡಲ್ಲ, ಅದು ಬೇರೆ ಅದು ಸರಿಯಾಗೋದಿಲ್ಲ. ಯಾಕಂದರೆ ಜಾತಿ, ಧರ್ಮ, ಇವತ್ತು ರಾಜಕಾರಣದೊಳಗೆ ದುಡ್ಡು ಎಲ್ಲ ಬಂದ್ಬಿಟ್ಟಿದೆ, ಅದು ತಪ್ಪು. ಅದನ್ನೇನಾರು ಹೊಡಿಬೇಕಂದ್ರೆ ಪೆನ್ನಿಂದ ಮಾತ್ರ ಸಾಧ್ಯ. ಆ ಪೆನ್ ಇದೆಯಲ್ಲ, ಇಟ್ ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್. ದಟ್ ಈಸ್ ಓನ್ಲಿ ಫ್ರಮ್ ಮೈ ಡಿಪಾರ್ಟ್ಮೆಂಟ್. ನನ್ನ ಡಿಪಾರ್ಟ್ಮೆಂಟಲ್ಲಿ ಆ ಬದಲಾವಣೆ ತೋರಿಸೋದಕ್ಕೆ ಆಗುತ್ತೆ ಅಂಥೇಳಿ ವಿಶ್ವಾಸ ಇದೆ. ಸೊ ತಂದೆಯವರ ನೆನಪು ಭಾಳ ಇಂಪಾರ್ಟೆಂಟು. ಈವನ್ ನನ್ನ ಮಗನೂ ಕೂಡ ಅವನ ಪಾಡಿಗೆ ಅವನು ಓದ್ಕೊಳ್ತಾ ಇದ್ದಾನೆ. ಈಸ್ ಎ ಡಿಸ್ಟಿಂಕ್ಷನ್ ಪರ್ಸನ್ನು. ಐ ಆಮ್ ವೆರಿ ಹ್ಯಾಪಿ. ನೀವು ನಂಬಲ್ಲ, ನೀವು ಸೋಷಿಯಲ್ ಮೀಡಿಯಾದ ಎಲ್ಲಿವರೆಗೂ ಅಂತ ಹೇಳಿದರೆ, ನನ್ನ ಮಗಂದು ಪಾಸಾಗಿದ್ದು ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಂಚ್ಕೊಳ್ಳಿಲ್ಲ ನಾನು. ಅವನು ಸ್ಟೇಟ್ ಬೋರ್ಡ್ ಇಲ್ಲ, ಅವನು ನ್ಯಾಷನಲ್ ಇಂಟರ್ನ್ಯಾಷನಲ್ ಬೋರ್ಡ್ ಅದನ್ನು ತೊಗೊಂಡಿದ್ದ IC. 98.6 ತೊಗೊಂಡ 10ನೇ ಕ್ಲಾಸಲ್ಲಿ. 12ನೇ ಕ್ಲಾಸಲ್ಲಿ 98.25 ತೊಗೊಂಡ. ಈಗ ಇಂಜಿನಿಯರ್ ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ಬೇರೆ ಬೇರೆ ವರ್ಲ್ಡಲ್ಲೆಲ್ಲ ಸಿಕ್ತು, ಬಟ್ ಇಲ್ಲ RV ಕಾಲೇಜಲ್ಲೇ ಓದ್ತೀನಿ ಅಂದ. ಈಗ ಔಟ್ ಆಫ್ 10ಕ್ಕೆ 9.55. ನನ್ನ ಸೋಷಿಯಲ್ ಮೀಡಿಯಲ್ಲಿ ನಾನು ವಿಶ್ ಮಾಡಲಿಲ್ಲ. ಯಾಕೆ ಗೊತ್ತಾ ಹರಿಪ್ರಸಾದ್ ಅವರೇ? ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕು ಅಂತೇಳಿ ಬಿಲ್ ತಂದೆ. ನಿಮಗೆ ಗೊತ್ತಲ್ಲ, ಮೊನ್ನೆ ಎಲ್ಲ ಡಿಸ್ಕಷನ್ ಎಲ್ಲ ಆಯಿತು. ಮುಂದಿನ ದಿನಗಳಲ್ಲಿ ಬಿಲ್ ತರ್ತೀನಿ. ಯಾಕೆ ಅಂದರೆ, ನಾನೇನಾದ್ರು ನನ್ನ ಮಗ ಹಿಂಗೆ ತೊಗೊಂಡ ಅಂಥೇಳಿ ವಿಶ್ ಮಾಡಿದರೆ, ಟೀಕಾ ಟಿಪ್ಪಣಿಗಳನ್ನು ನನ್ನ ಮಗ ನೋಡಿಬಿಟ್ರೆ ನಾನು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನೇನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅವನು ಓದೋದಕ್ಕೆ. ಸುಮ್ಮನೆ ಜನರಲಾಗಿ ಸಪೋರ್ಟ್ ಮಾಡಿದ್ದೀನಿ, ನನ್ನ ವೈಫ್ ಸಪೋರ್ಟ್ ಮಾಡಿರ್ತಾರೆ. ಬಟ್ ಓದೋ ಕೆಪಾಸಿಟಿ ಅವನಿಗಿತ್ತು, ಓದಿದ್ದಾನೆ. ಅದನ್ನು ಹೋಗ್ಬಿಟ್ಟು ಯಾರೋ ಟೀಕಾ ಟಿಪ್ಪಣಿ ಹಾಕಿದ್ರೆ ಅವ್ನು ಹೆಂಗೆ ತೊಗೋತಾನೆ ನನಗೆ ಗೊತ್ತಿಲ್ಲ. ಅದಕ್ಕೆ ಶಿಕ್ಷಣ ಸಚಿವನ ಮಗ ಸ್ಟೇಟಲ್ಲಿ ಹಿ ಕೇಮ್ ಸೆಕೆಂಡ್, ಬಿಷಪ್ ಕಾಟನ್ಸಲ್ಲಿ ಫಸ್ಟು, ಸ್ಟೇಟಲ್ಲಿ ಸೆಕೆಂಡ್ ಬಂದ. ನೋಡಿ, ನಾವೆಲ್ಲೂ ಯಾರೋ ಪೇಪರಲ್ಲಿ ಹಾಕಿದ್ರು, ಆದಷ್ಟು ನಾನು ದೂರ ಹಾಕಿದೆ. ನನ್ನ ಮಾಧ್ಯಮದಲ್ಲಿ ಎಲ್ಲೂ ಹಾಕಬೇಡಿ ಅಂದೆ. ಬಿಕಾಸ್ ಶ್ರಮ ಅವನದು, ಪನಿಷ್ಮೆಂಟ್ ನನ್ನಿಂದ ನಾನು ರೆಡಿ ಇಲ್ಲ. ತಪ್ಪು ಮಾಡಿದರೆ ನಾನು ನೋಡ್ಕೊಳ್ತೀನಿ. ಬಟ್ ಅವನು ಒಳ್ಳೇದು ಮಾಡಿ
ಮಾಡೋದು. ಇವತ್ತು ಸೋಷಿಯಲ್ ಮೀಡಿಯಾನ ಅದಕ್ಕೆ ನಾನು ವಿಲನ್ ಅಂತ ಕರೆಯೋದು. ಸೋಷಿಯಲ್ ಮೀಡಿಯಾನ ನೀವು ಪಾಡ್ಕಾಸ್ಟ್ ಮಾಡ್ತೀರ, ಯಾಕೆ? ಇಟ್ಸ್ ಎ ಲೀಗಲೈಸ್ಡ್ ವರ್ಷನ್ ಆಫ್ ಸೋಷಿಯಲ್ ಮೀಡಿಯಾ. ಇಟ್ ಈಸ್ ಲೀಗಲ್, ವಿ ವೆಲ್ಕಮ್ ದಿಸ್. ಬಟ್ ಯಾವುದೋ ಒಂದು ಕಂಟ್ರೋಲು, ಲಂಗು ಲಗಾಮ್ ಇಲ್ಲದೆ ಇರ್ತಕ್ಕಂಥದ್ದು, ತಿರ್ಚಿ ಮಾತಾಡೋದು, ಕೆಟ್ಟ ರೀತಿಯಲ್ಲಿ ನೋಡೋದು, ಮಕ್ಕಳು ಕಲಿಯೋದಕ್ಕೆ ಕೆಟ್ಟದ್ದು ಹೇಳ್ಕೊಟ್ರೂ ಕಲ್ತು ಬಿಡ್ತಾವೆ, ಒಳ್ಳೇದು ಹೇಳಿದ್ರೂ ಕಲ್ತು ಬಿಡ್ತಾವೆ. ಈಗ ನಾವು ತಂದೆ ತಾಯಿ ಸ್ಥಾನದಲ್ಲಿ ಇದ್ದುಬಿಟ್ಟು ನಾವು ಕೆಟ್ಟದ್ದು ಕೊಟ್ಟರೆ ಮಕ್ಕಳು ಏನು ಮಾಡ್ತಾವೆ? ಅದನ್ನ ಸ್ವಾಹ ಮಾಡೇ ಬಿಡ್ತಾರೆ. ಅಲ್ಲಿಗೇನಾಗುತ್ತೆ, ಮುಂದಿನ ದಿನದಲ್ಲಿ ಸಿಕ್ಕಾಕೋತಾರೆ. ಅದಕ್ಕೆ ನಾನು ಕಾಪಿ ಮಾಡೋದು ಕೂಡ ನಿಲ್ಲಿಸಿದ್ದು. ಅದು ಮುಂದೆ